ಹಲೋ ಸ್ನೇಹಿತರೆ, ಹೊಸ ಪ್ರೊಫೈಲ್ಗೆ ನಿಮಗೆಲ್ಲ ಸ್ವಾಗತ. ಇವರಿಗೆ ಬಲಿಷ್ಠ ವ್ಯಕ್ತಿ ಜೊತೆ ಒಂದು ಸಲ ಆಟ ಆಡುವ ಬಯಕೆಯಿಂದ ಪ್ರೊಫೈಲ್ ಹಂಚಿಕೊಂಡಿದ್ದಾರೆ. ಹೆಸರು ಸ್ವಪ್ನ ತ್ರಿಪಾಠಿ ಅಂತ. ಈಕೆ ಹತ್ತಿರ ಒಟ್ಟು 50 ಎಕರೆ ಗದ್ದೆ ಕೂಡ ಇರುತ್ತೆ ಆ್ಯಂಡ್ ಮನೆಯಲ್ಲಿ ಒಬ್ಬಳೇ ಇರೋದು. ಅನಾರೋಗ್ಯದಿಂದ ಯಜಮಾನರು ಇನ್ನಿಲ್ಲ, ಮರಣ ಹೊಂದಿದ್ದಾರೆ ಆ್ಯಂಡ್ ಅದಕ್ಕೆ ಇವರಿಗೆ ಸ್ನೇಹಿತರೆ ಸದೃಢ ಮೈಕಟ್ಟು ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿ ಬೇಕಾಗಿದ್ದಾನೆ. ಆ್ಯಂಡ್ ಟೈಪ್ ಆಫ್ ಗೌರ್ಮೆಂಟ್ ಸಬ್ಸಿಡೀಸ್ ಫಾರ್ ಫಾರ್ಮರ್ಸ್ ಇನ್ ಇಂಡಿಯಾ. ಇವರು ತನ್ನ ಗದ್ದೆಯಲ್ಲಿ ಕೃಷಿ ಸಲುವಾಗಿ ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಪಡೆದುಕೊಂಡಿದ್ದಾರೆ. ಸೊ ಇದರ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ಆ್ಯಂಡ್ ಬಲಿಷ್ಠ ಇರುವ ವ್ಯಕ್ತಿ ಮಾಡುವ ಸಮಯ ಕಡಿಮೆ ಇದ್ದರೂ ಮಾಡುವಾಗ ತುಂಬ ಜೋರಾಗಿ ನುಗ್ಗಿಸುತ್ತಾರೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇವರ ಜೊತೆಗೆ ಸಿಗುವ ನೆಮ್ಮದಿ ಎಲ್ಲೂ ಸಿಗೋದಿಲ್ಲ. ಅದಕ್ಕೆ ಈ ರೀತಿ ಅಂದರೆ ಬಲಿಷ್ಠ ಇರತಕ್ಕಂಥ ವ್ಯಕ್ತಿ ಬೇಕಾಗಿದ್ದಾನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇವಳಿಗೆ ಬೇಕಾಗುವ ವ್ಯಕ್ತಿಯ ಲಕ್ಷಣಗಳು: ದೇಹದ ಎತ್ತರ ಸ್ವಲ್ಪ ಕಡಿಮೆ ಇದ್ದರೂ ಪರವಾಗಿಲ್ಲ, ಆದರೆ ಹೊಟ್ಟೆ ಮುಂದೆ ಇರಬಾರದು ಎಂದು ಒಂದು ಕಂಡೀಷನ್ ಹೇಳಿದ್ದಾರೆ. ಮತ್ತು ನೋಡೋದಕ್ಕೆ ಸ್ಲಿಮ್ ಆಗಿರಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಕೈತೋಳು ದಪ್ಪ ಮತ್ತು ಟೈಟ್ ಆಗಿರಬೇಕು. ಜೋರಾಗಿ ನುಗ್ಗಿಸಲು ಸೊಂಟದಲ್ಲಿ ಶಕ್ತಿ ಕೂಡ ಹೊಂದಿರಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇವರು ಹೇಳಿದ ಎಲ್ಲ ಕ್ವಾಲಿಟಿ ನಿಮ್ಮಲ್ಲಿ ಇದ್ದರೆ ದಯವಿಟ್ಟು ಅನಿಸಿಕೆ ತಿಳಿಸಿ, ಖಂಡಿತ ಒಬ್ಬರನ್ನು ಸಂಪರ್ಕಿಸುತ್ತಾರೆ. ಇವರು ಸರ್ಕಾರ ಕಡೆಯಿಂದ ಯಾವ ರೀತಿ ಸಬ್ಸಿಡಿ ಪಡೆದುಕೊಂಡಿದ್ದಾರೆ ಬನ್ನಿ ಚರ್ಚೆ ಮಾಡೋಣ. ಫರ್ಟಿಲೈಸರ್ ಸಬ್ಸಿಡಿ, ರಿಡ್ಯೂಸ್ ಪ್ರೈಸ್ ಫಾರ್ ಯೂರಿಯಾ, DAP ಆ್ಯಂಡ್ ಅದರ್ ಫರ್ಟಿಲೈಸರ್ಸ್. ರೇಷನ್ ಕಾರ್ಡ್ ಮೂಲಕ ಸ್ನೇಹಿತರೆ ಸರ್ಕಾರ ವತಿಯಿಂದ ತಾವು ಕಡಿಮೆ ಒಂದು ಬೆಲೆಯಲ್ಲಿ ಯೂರಿಯಾ ಹಾಗೂ ರಾಸಾಯನಿಕ ಗೊಬ್ಬರ ಖರೀದಿ ಮಾಡಿದ್ದಾರೆ. ಅದೇ ರೀತಿ ಪವರ್ ಸಬ್ಸಿಡಿ, ಸಬ್ಸಿಡೈಸ್ ಎಲೆಕ್ಟ್ರಿಸಿಟಿ ಫಾರ್ ಇರಿಗೇಷನ್ ಆ್ಯಂಡ್ ಫಾರ್ಮಿಂಗ್ ಆಪರೇಷನ್. ಸರ್ಕಾರ ಕಡೆಯಿಂದ ಸ್ನೇಹಿತರೆ ಉಚಿತವಾಗಿ ವಿದ್ಯುತ್ ಕೂಡ ಪಡೆದುಕೊಂಡಿದ್ದಾರೆ. ಆ್ಯಂಡ್ ಸೀಡ್ ಸಬ್ಸಿಡಿ, ಡಿಸ್ಕೌಂಟೆಡ್ ರೇಟ್ ಫಾರ್ ಹೈ ಕ್ವಾಲಿಟಿ ಸೀಡ್ಸ್ ಥ್ರೂ ಗೌರ್ಮೆಂಟ್ ಸ್ಕೀಮ್. ಸರ್ಕಾರ ಒಂದು ಯೋಜನೆ ವತಿಯಿಂದ ಸ್ನೇಹಿತರೆ ತಾವು ಬೀಜಗಳು ಕೂಡ ಖರೀದಿ ಮಾಡಿರುತ್ತಾರೆ. ಇರಿಗೇಷನ್ ಸಬ್ಸಿಡಿ, ಫೈನಾನ್ಷಿಯಲ್ ಏಡ್ ಫಾರ್ ಡ್ರಿಪ್ ಸ್ಪ್ರಿಂಕ್ಲರ್ಸ್ ಸಿಸ್ಟಮ್ ಆ್ಯಂಡ್ ಬೋರ್ವೆಲ್ ಇನ್ಸ್ಟಾಲೇಷನ್. ಇವರ ಜಮೀನಿನಲ್ಲಿ ಸ್ನೇಹಿತರೆ ಬೋರ್ವೆಲ್ ಇರುತ್ತೆ. ಸೊ ಹಾಗಾಗಿ ಸರ್ಕಾರ ಕಡೆಯಿಂದ ಡ್ರಿಪ್ ಮತ್ತು ಸ್ಪ್ರಿಂಕ್ಲರ್ ಈ ಒಂದು ಇರಿಗೇಷನ್ ಸಲುವಾಗಿ ತಾವು ಸಬ್ಸಿಡಿ ಪಡೆದುಕೊಂಡಿರುತ್ತಾರೆ.